ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತಿನ ದಿನ ವಿಶೇಷವಾಗಿ ಯಾರಿಗೆ ಸ್ವಂತ ಮನೆ ಕಟ್ಟಬೇಕು ಅಂತ ಆಸೆ ಇದೆಯೋ ಅಥವಾ ಒಂದು ಒಳ್ಳೆ ಸೈಟನ್ನು ತೊಗೊಬೇಕು ಅಂತ ಆಸೆ ಪಡ್ತಾ ಇದ್ದೀರೋ ಅಂಥವರು ನಾನು ಹೇಳೋವಂಥ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಖಂಡಿತವಾಗ್ಲೂ ಮಾಡಿಕೊಡಿ. ನಾವು ಕೂಡ ಸ್ವಂತ ಮನೆ ಕಟ್ಟೋವಂಥ ಯೋಗ ಕೂಡಿ ಬರೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದರಲ್ಲೂ ಈ ಶ್ರಾವಣ ಮಾಸದ ದಿನಗಳಲ್ಲಿ, ಶ್ರಾವಣದ ಸೋಮವಾರದ ದಿನಗಳಲ್ಲಿ ವಿಶೇಷವಾಗಿ ನೀವು ಈ ನಾನು ಹೇಳುವಂಥ ಪುಟ್ಟ ಸೇವೆಗಳನ್ನು ನೀವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಈ ವರ್ಷದ ಒಳಗಡೆ ನಾವು ಕೂಡ ಒಂದು ಮನೆ ಕಟ್ಟೋ ಯೋಗ ಕೂಡಿ ಬರುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಅದಕ್ಕೋಸ್ಕರ ತಾವೇನು ಮಾಡಬೇಕು ಅಂದರೆ ಪ್ರತಿ ಸೋಮವಾರ ಬಂದು ಶಿವಲಿಂಗಕ್ಕೆ ನೀವು ಅಭಿಷೇಕನ ನೀವು ಮಾಡಬೇಕಾಗುತ್ತೆ. ಯಾವುದರಿಂದ ಅಭಿಷೇಕ ಮಾಡಬೇಕು ಅಂದರೆ ನೀರು, ಹಾಲು ಮತ್ತು ಪಂಚಾಮೃತನ ತಗೊಂಡೋಗ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಬಿಲ್ವಪತ್ರೆನ ಸೇರಿಸಿ ನೀವು ಅಭಿಷೇಕ ಮಾಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಇದನ್ನು ನೀವು ಪ್ರತಿ ಸೋಮವಾರ ಮಾಡಬೇಕಾಗುತ್ತೆ. ಆ ಅಭಿಷೇಕ ಮಾಡೋ ಅಂಥ ಸಮಯದಲ್ಲಿ ಓಂ ನಮಃ ಶಿವಾಯ ಅನ್ನೋ ಬೀಜಾಕ್ಷರಿ ಮಂತ್ರನ ನೀವು 108 ಸಾರಿ ನೀವು ಹೇಳ್ಕೊಬೇಕಾಗುತ್ತೆ. ಅದಾದಮೇಲೆ ನೀವು ಮಂಗಳವಾರ ನೀವು ಮಾಡಬೇಕಾಗಿರೋ ಪರಿಹಾರ ಏನು ಅಂದರೆ ಸುಬ್ರಹ್ಮಣ್ಯನ ದೇವಸ್ಥಾನ ಎಲ್ಲಿ ಇರುತ್ತೆ ಅಂತ ನೋಡಿಕೊಂಡು ಆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಅಥವಾ ಆಂಜನೇಯನ ದೇವಸ್ಥಾನದಲ್ಲಿ ನೀವು ಬೆಲ್ಲ ಮತ್ತು ಕೆಂಪು ಹೂಗಳನ್ನು ಸಮರ್ಪಣೆ ಮಾಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಆ ಕೆಂಪು ಹೂಗಳು ದಾಸವಾಳ ಹೂವು ಆಗಿರ್ಬೋದು ಅಥವಾ ಗುಲಾಬಿ ಆಗಿರ್ಬೋದು. ಆ ಹೂಗಳನ್ನು ಕೊಡುವಾಗ ಅದರ ಜೊತೆಗೆ ನೀವು ಸ್ವಲ್ಪ ಬೆಲ್ಲನ ಇಟ್ಟು ಕೊಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಇನ್ನು ನೀವು ಶನಿವಾರದ ದಿನಗಳಲ್ಲಿ ಏನು ಮಾಡಬೇಕು ಅಂದರೆ ಎಳ್ಳೆಣ್ಣೆಯ ದೀಪವನ್ನು ಶನಿದೇವರಿಗೆ ಹಚ್ಚೋ ಅಂಥದ್ದು ಅಥವಾ ಅಶ್ವತ್ಥ ಮರ ಇರುತ್ತಲ್ಲ ಅಲ್ಲಿ ಹೋಗಿ ನೀವು 2 ದೀಪಗಳನ್ನು ಹಚ್ಚೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಇದು ಶನಿವಾರದ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಇನ್ನು ನೀವು ವಾಸ್ತು ಪುರುಷನ ಪೂಜೆನ ನೀವು ಮಾಡಬೇಕು ಅಂತಂದರೆ ಅಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಬೇಕು. ಮನೆ ನಿರ್ಮಾಣ ಆರಂಭಿಸುವ ಮೊದಲು ವಾಸ್ತು ಪೂಜೆಯನ್ನು ನೀವು ಮಾಡಿಸ್ಬೋದು. ಅಂದರೆ ನೀವು ಎಲ್ಲಾದರೂ ಜ್ಯೋತಿಷ್ಯಗಳ ಹತ್ರ ಹೋಗಿ ನಮಗೆ ಒಂದು ಮನೆ ತಗೊಳ್ಳೋ ಯೋಗ ಕೂಡಿ ಬರಲಿ ಅಂತ ಕೇಳಿಕೊಂಡು ಅವರ ಹತ್ರ ನೀವು ಸಲಹೆ ತಗೊಂಡು ಅವರು ಹೇಳುವಂಥದ್ದು ಯಾವುದಾದ್ರೂ ಸಣ್ಣ ಪುಟ್ಟ ಪರಿಹಾರಗಳಿದ್ದರೆ ಹೇಳಿದ್ರೆ ಆ ಪರಿಹಾರಗಳನ್ನು ನೀವು ಮೊದಲೇ ಮಾಡಿಸಿಕೊಳ್ಳೋದು ತುಂಬಾ ಅನುಕೂಲಕರವಾಗಿರುತ್ತೆ. ಅದನ್ನು ಸಹ ನೀವು ಮಾಡ್ಕೊಬೇಕಾಗತ್ತೆ. ಇನ್ನು ನೀವು ವಿಶೇಷವಾಗಿ ಬಡವರಿಗೆ ನೀವು ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ಸ್ವಂತ ಮನೆ ಕಟ್ಟೋ ಯೋಗ ಅನ್ನೋದು ಬರುತ್ತೆ. ಅವರಿಗೆ ನೀವು ಇಟ್ಟಿಗೆ ಕೊಡಿಸೋವಂಥದ್ದು, ಸಿಮೆಂಟ್ ಕೊಡಿಸೋವಂಥದ್ದು, ಮರಳು ಕೊಡಿಸೋವಂಥದ್ದು ಅಥವಾ ಮನೆಗೆ ಉಪಯೋಗವಾಗುವಂಥ ವಸ್ತುಗಳನ್ನು ನೀವು ದಾನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಕೂಡ ಸ್ವಂತ ಮನೆ ಕೊಟ್ಟ ಅಂತ ಯೋಗ ಬರ್ಬೋದು. ದಾನ ಅಂದಾಗ ನಮಗೆ ಇಲ್ಲ ಅವ್ರಿಗೇನು ಕೊಡೋದು ಅಂತ ನೀವು ಅಂದ್ಕೊಬಾರ್ದು. ಒಂದು 5 kg ಅಷ್ಟು ಕೊಡಿಸ್ಬೋದು, ಇಲ್ಲ 1-2 ಇಟ್ಟಿಗೆ ಕೊಡಿಸ್ಬೋದು, ಅಥವಾ 1 kg ಸಿಮೆಂಟ್ನ ಕೊಡಿಸ್ಬೋದು, ಅಥವಾ ಒಂದು ಬ್ಯಾಗಷ್ಟು, ಒಂದು ಚಿಕ್ಕ ಬ್ಯಾಗಷ್ಟು ನೀವು ಮರಳನ್ನು ಕೊಡಿಸ್ಬೋದು. ದಾನ ಅನ್ನೋದು ಎಷ್ಟು ಪ್ರಮಾಣ ಅಂತ ನೋಡೋದಿಲ್ಲ, ನೀವು ಎಷ್ಟು ವಸ್ತುನ ಕೊಡ್ತೀರಾ ಅನ್ನೋದು ದಾನಕ್ಕೆ ಯೋಗ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಈ ಶ್ರಾವಣ ಮಾಸದಲ್ಲಿ ಖಂಡಿತವಾಗ್ಲೂ ಮಾಡಿಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಅದೇ ರೀತಿ ನೀವು ಈ ಶ್ರಾವಣ ಮಾಸದಲ್ಲಿ ಯಾವಾಗಲೂ ಅಷ್ಟೇನೆ ನಾವು ಶಿವನ ಪ್ರಾರ್ಥನೆನ ಜಾಸ್ತಿ ಮಾಡಬೇಕಾಗುತ್ತೆ, ವಿಷ್ಣುವಿನ ಪ್ರಾರ್ಥನೆನ ಕೂಡ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಬಿಲ್ವಪತ್ರದ ಗಿಡ ಅಥವಾ ತುಳಸಿ ಗಿಡದ ಹತ್ರ ನಾವು ಹೋಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಿ ಬೇಡ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನಮಗೆ ಸ್ವಂತ ಮನೆ ಕಟ್ಟುವಂಥ ಯೋಗ ಕೊಡಿ ಅಂತ ನೀವು ಕೇಳ್ಕೊಳ್ಳೋದ್ರ ಜೊತೆಗೆ ನಿಮಗೆ ಅನುಕೂಲ ಇದ್ದು ಅಂದರೆ ಎಲ್ಲಾದರೂ ನೀವು ಜಾಗ ಇದೆ ಅಂತ ಅಂದಾಗ ಅಶ್ವತ್ಥ ಮರದ ಗಿಡಗಳನ್ನು
ಊರೋ ಅಂಥದ್ದು ಮತ್ತು ಅದನ್ನು ಬೆಳೆಸೋ ಅಂಥದ್ದು, ಅದಕ್ಕೆ ನೀರನ್ನು ಹಾಕೋ ಅಂಥದ್ದನ್ನು ಮಾಡಿದಾಗ ಕೂಡ ಆದಷ್ಟು ಬೇಗ ಸ್ವಂತ ಮನೆ ಕಟ್ಟೋ ಯೋಗ ಕೂಡಿ ಬರುತ್ತೆ. ಅದರಲ್ಲೂ ವಿಶೇಷವಾಗಿ ಬಿಲ್ವಪತ್ರೆಯ ಮರನ ಕೂಡ ನೆಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ವಿಷ್ಣು ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಗಳಲ್ಲಿ ಎಲ್ಲಾದರೂ ಜಾಗಗಳಿದ್ದರೆ ಅಲ್ಲಿ ನಾವು ವಿಶೇಷವಾಗಿ ತುಳಸಿ ಗಿಡ ನೆಡೋ ಅಂಥದ್ದು ಅಥವಾ ಅರಳಿ ಮರಗಳನ್ನು ನೆಡೋ ಅಂಥದ್ದನ್ನು ಮಾಡಿ ಅದಕ್ಕೆ ಪ್ರತಿದಿನ ನೀರನ್ನು ಪೋಷಣೆ ಮಾಡೋದ್ರಿಂದನೂ ಕೂಡ ಆದಷ್ಟು ಬೇಗ ನಮಗೆ ಮನೆ ಕಟ್ಟೋ ಯೋಗ ಅನ್ನೋದು ಕೂಡಿ ಬರುತ್ತೆ. ಇನ್ನು ನಾವು ಪ್ರತಿದಿನ ಬೆಳಗ್ಗೆ ನಾವು ಸೋಮದೇವರನ್ನು ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಅದರಲ್ಲೂ ಸೋಮದೇವ, ಸೂರ್ಯದೇವ ಅಂತ ಕರೆಯೋ ಅಂತಹ ವಿಶೇಷವಾಗಿ ಸೂರ್ಯನ ಪ್ರಾರ್ಥನೆನ ನಾವು ಮಾಡ್ಕೊಳ್ಳೋದ್ರಿಂದ ಮತ್ತು ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು ಅಂದರೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದನ್ನು ಸೂರ್ಯನಿಗೆ ತೋರಿಸಿ ಅರ್ಘ್ಯ ಕೊಡುವಂಥದ್ದನ್ನು ನಾವು ಮಾಡಿದಾಗ ಖಂಡಿತವಾಗ್ಲೂ ನಮಗೂ ಕೂಡ ಬೇಗ ಮನೆ ಕಟ್ಟೋ ಯೋಗ ಅನ್ನೋದು ಕೂಡಿ ಬರುತ್ತೆ. ಅದಕ್ಕೋಸ್ಕರ ನನಗೆ ಗೊತ್ತಿರೋಂಥ ಚಿಕ್ಕ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.